ಎಸ್.ಎನ್. ಸುಬ್ಬಾರೆಡ್ಡಿಗೆ ಈಗ ಕೋರ್ಟು ಬಿಗ್ ಶಾಕ್ ಅಂತ ಕೊಟ್ಟಿರುವಂಥದ್ದು. ಯಾಕೆಂದರೆ ಸತತವಾಗಿ ಏನು ಮುನ್ರಾಜ್ ಅವರು ಸಹ ಒಂದು ಕೋರ್ಟ್ ಅಫಿಡವಿಟ್ಸ್ ರಾಂಗ್ ಇದೆ ಅಂತೇಳಿ ಹೈಕೋರ್ಟಲ್ಲಿ ಒಂದು ಕೇಸನ್ನು ದಾಖಲಿಸ್ತಾರೆ. ಆ ಒಂದು ಸಂಬಂಧಪಟ್ಟಂತೆ ನಿನ್ನೆ ಸಹ ಒಂದು ಎಸ್.ಎನ್. ಸುಬ್ಬಾರೆಡ್ಡಿಗೆ ಕೋರ್ಟಿನ ಸಹ ಒಂದು ಅಹಿಂದ ಅಂತೇಳಿ ಒಂದು ಮಾಹಿತಿ ಬಂದಿರುವಂಥದ್ದು. ಈಗ ಸದ್ಯಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಭ್ಯರ್ಥಿಯಾಗಿರುವಂಥ ಸಿ ಮುನ್ರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ಕೇಳಿಪಡಿನ. ಸರ್ ನಮಸ್ತೆ. ಸರ್, ಮೊದಲೇದಾಗಿ ಎಸ್.ಎನ್. ಸುಬ್ಬಾರೆಡ್ಡಿಗೆ ಕೋರ್ಟಿಂದ ಅಹಿಂದ ಅಂತೇಳಿ ನಿನ್ನೆ ಒಂದು ತೀರ್ಮಾನ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಮಾಹಿತಿಗಳಿತ್ತು, ಏನೆಲ್ಲ ಹಾಕಿದ್ರಿ ಸರ್? ಈಗ ಏನು ನಿನ್ನೆ ನ್ಯಾಯಾಲಯದಲ್ಲಿ ಏನು ತೀರ್ಪು ಬಂದಿದೆ, ಇವತ್ತು ನಮಗೆ ಜಯ ಸಿಕ್ಕಿದೆ ಅಂತಲೇ ನಾವು ನಿನ್ನೆ ಕೂಡ ಹೇಳಿದ್ದೀನಿ. ಇವತ್ತು ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ಜನತೆ ಬಯಸ್ತಾ ಇದ್ದಿದ್ದು ಅದನ್ನೇ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಇಲ್ಲೆಲ್ಲ ಭ್ರಷ್ಟಾಚಾರಗಳಿರ್ಬೋದು, ಮತ್ತು ಜನಕ್ಕೆ ನೀಡಿದಂಥ ತಪ್ಪು ಮಾಹಿತಿಗಳಿರ್ಬೋದು, ಮತ್ತು ಈ ಭಾಗದಲ್ಲಿ ಎಲ್ಲ ಜನರಿಗೆ ಯಾವ ರೀತಿ ಎಸ್ ಸಿ ಜಮೀನುಗಳನ್ನ ಏನು ಕಬಳಿಕೆ ಮಾಡ್ಕೊಂಡಿದ್ರು, ಇದೆಲ್ಲ ಕೂಡ ಗಮನಗೊಂಡು ನನಗೆಲ್ಲ ಹೇಳ್ತಾಯಿದ್ರು. ಅದರ ವಿರುದ್ಧ ನಾನು ಅವರ ಅಪ್ಡೇಟಲ್ಲಿರ್ತಕ್ಕಂಥದ್ದು ತೆಗೆದು ನಾನೇ ಅದನ್ನು ಚೆಕ್ ಮಾಡಿ ನಮ್ಮ ಸೀನಿಯರ್ ಅಡ್ವೊಕೇಟ್ ನಮ್ಮ ನಳಿನಿ ಮಾಯಗೌಡ ಅಂತ ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದಾಗ ಇವೆಲ್ಲ ನಾವು ತಗೊಂಡಾಗ ಅವ್ರಿಗಾಗಲೇ ಏನು ಅವರು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇರ್ಬೋದು, ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, ಹೋಟ್ಲುಗಳಿರ್ಬೋದು, ಇವೆಲ್ಲ BBMP ಟ್ಯಾಕ್ಸು 4 ರಿಂದ 5 ವರ್ಷ ಕಟ್ಟಿರಲಿಲ್ಲ. ಜೊತೆಯಲ್ಲಿ GSTಗಳು ಅವ್ರದ್ದು ಸಾವಿರಾರು ಕೋಟಿ ವ್ಯವಹಾರ ಇದೆ. ಬೆಂಗಳೂರಲ್ಲಿ ಅನೇಕ ಬಾರ್ಗಳಿದ್ದಾವೆ, ಬಗನೆ ಗ್ರೂಪ್ ರೆಸ್ಟೋರೆಂಟ್ ಅಂತ ಅನೇಕ ಬಾರ್ಗಳಿದ್ದಾವೆ, ಬೇನಾಮಿ ಆಸ್ತಿಗಳಿದ್ದಾವೆ. ಅದರದ್ದು GSTಗಳು ಕೂಡ 9 GSTಗಳು ಅವರ ಪಾನ್ ನಂಬರಲ್ಲಿತ್ತು. ಇನ್ನು ಅವ್ರ ಮಕ್ಕಳ ಹೆಸರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಇನ್ನು ನನಗೆ ಅವ್ರ ಮಿಸ್ಸಸ್ ಎಷ್ಟಲ್ಲಿದೆಯೋ ಗೊತ್ತಿಲ್ಲ. ಆದರೆ ಅವ್ರ ಪಾನ್ ನಂಬರಲ್ಲಿ 9 GSTಗಳಿತ್ತು. ಆ 9ರಲ್ಲಿ 5 GST ಆಕ್ಟಿವ್ ಇತ್ತು, 4 ಇನ್ಆಕ್ಟಿವ್ ಇತ್ತು. ಒಂದೇ ತೋರಿಸಿದ್ದು ಅವ್ರು ಅಪ್ಡೇಟಲ್ಲಿ. ಮತ್ತು ಅದು ತೋರಿಸಿರೋದೆಲ್ಲನೂ ಹೋಗಲಿ, ಆ GST ಕೂಡ ಸರ್ಕಾರಕ್ಕೆ ವಂಚನೆ ಮಾಡಿದರು. 4 ರಿಂದ 5 ವರ್ಷ GST ಕಟ್ಟಿರಲಿಲ್ಲ. ಇದನ್ನೆಲ್ಲ ನಾನು ತೆಗೆದು ಹಾಕಿದೆ. ಮತ್ತು ಜೊತೆಯಲ್ಲಿ ಹಾಕಿರ್ತಂಥ ಏನು ಕನ್ವರ್ಷನ್ ಜಮೀನನ್ನ ಅಗ್ರಿಕಲ್ಚರ್ ಅಂತ ತೋರಿಸಿದ್ರು. ಅನೇಕ ಸುಮಾರು ಎಕರೆಗಳು ಅವ್ರ ಹೆಸರಲ್ಲಿರೋದು, ಅವ್ರ ಮಿಸ್ಸಸ್ ಹೆಸರಲ್ಲಿರೋದು, ಮಗಳ ಹೆಸರಲ್ಲಿರೋದು ಇವೆಲ್ಲ ಬಿಟ್ಟು ಹಾಕಿದ್ರು. ಮತ್ತು ಏನು ಕುಣಗಲ್ ಶಾಸಕರಿಗೆ ಸಾಲ ಕೊಟ್ಟಿದ್ರು, ಅದನ್ನು ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರಲಿಲ್ಲ. ವೈ ಎನ್ ನಾರಾಯಣ ಸ್ವಾಮಿ ಅವ್ರಿಗೆ ಸಾಲ ಕೊಟ್ಟಿದ್ರು, ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸ್ಕೊಂಡಿಲ್ಲ. ಈ ಥರ ಅನೇಕ. ಮತ್ತು ಇದು ಅವರು ಅಪ್ಡೇಟ್ ಸಲ್ಲಿಸುವಾಗ ನಾವು ಆವತ್ತಿನ ದಿನದವರೆಗೂ ನಾವು ಕ್ಲಿಯರಾಗಿದ್ದೀವಿ, ಎಲ್ಲನೂ ಕ್ಲೀನಾಗಿ ತೋರಿಸ್ಬೇಕಾಗಿತ್ತು ಅಪ್ಡೇಟಲ್ಲಿ. ಆದರೆ ಅವತ್ತು 1 ತಿಂಗಳು ಹಿಂದೆಯೇ ಅದನ್ನು ಲಾಸ್ಟ್ ಮಾಡಿದರು. ಜೊತೆಯಲ್ಲಿ SBI ಅಕೌಂಟ್ ಕೊಟ್ಟಿದ್ದರು, ಕರೆಂಟ್ ಅಕೌಂಟ್ ಯಾವುದೇ ಕಾರಣಕ್ಕೂ ಕೊಟ್ಟಿರಲಿಲ್ಲ ಅವರು. ಇದೆಲ್ಲ ಮನಗೊಂಡು ನಾವೆಲ್ಲ ಕೂಡ ಕೇಸ್ ಅಂತ ಹಾಕಿದ್ಮೇಲೆ ಕರೆಕ್ಟಾಗಿ ಕೇಸ್ ಹಾಕಿದ 4 ದಿವಸಕ್ಕೆ ತಗೊಂಡೋಗಿ GSTನೂ ಕಟ್ಟಿದ್ದಾರೆ, ಮತ್ತು ಅವರು BBMP ಟ್ಯಾಕ್ಸು ಕಟ್ಟಿದ್ದಾರೆ. ಅವರೇ ಕೋಟಿಗಳು ಕಟ್ಬಿಟ್ಟು ಸರ್ಕಾರಕ್ಕೆ ವಂಚನೆ ಮಾಡೋದು ಅಲ್ಲೇ ಪ್ರೂವ್ ಆಯಿತು. ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ಅದೆಲ್ಲ ಕೂಡ ವಿಚಾರಣೆ ಆಗಿ ವಾದ ವಿವಾದಗಳಾಗಿ ಎಲ್ಲ ಸಂಪೂರ್ಣವಾಗಿ ಕಳೆದ ಒಂದು 2.5 ವರ್ಷದಿಂದ ಇದೆಲ್ಲ ಕೇಸ್ ನಡ್ಕೊಂಬಂತು. ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಜಯ ಸಿಕ್ಕಿದೆ ನಮಗೆ. ನ್ಯಾಯಾಧೀಶರು ಇವರು ಭ್ರಷ್ಟರು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿದರೆ, ಕರೆಕ್ಟು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿ ಇವತ್ತು ಅವ್ರನ್ನ ವಜಾಗೊಳಿಸಿದ್ದಾರೆ, ಅಸಿಂಧು ಮಾಡಿದ್ದಾರೆ. ಜೊತೆಲಿ ಅವ್ರನ್ನ ಅನರ್ಹ ಕೂಡ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ಸ್ಟೇ ಕೂಡ ಕೊಟ್ಟಿಲ್ಲ. ಇವತ್ತು ಬಾಗೇಪಲ್ಲಿಲಿ ಜನತೆಗೆ ಒಂದು ಸಿಕ್ಕಂಥ ಜಯ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸರ್, ಸತತವಾಗಿ ಸುಬ್ಬಾರೆಡ್ಡಿ ಅವ್ರ ಮೇಲೆ ಸತತವಾಗಿ ಒಂದು 2 ವರ್ಷ ಶಾಸಕರಾದವರು, ನಿಮಗೆ ಅವ್ರ ಮೇಲೆ ಯಾವ ಥರ ಒಂದು ಸಂಶಯ ಬಂತು, ಯಾವ ಥರ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ರಂತ ಮಾಹಿತಿ ಬಂತು ಸರ್ ನಿಮಗೆ? ಅಲ್ಲ, ಈಗಾಗಲೇ ನಾನು ಬಾಗೇಪಲ್ಲಿಗೆ ಬಂದಾಗಿಂದ ಜನ ಇಲ್ಲಿ ಗೊತ್ತಾಗ್ತಾ ಇದೆ. ಪಾಪ SC/ST ಜನಕ್ಕೆ ಆ ಜಿಲ್ಲೆಯಲ್ಲಿ ಎಷ್ಟು ಜನಕ್ಕೆ ಇದು ಮಾಡಿದ್ದಾರೆ. ಈಗ ಹೊಸದಾಗಿ ಗುಡುಬಂಡೆಯಲ್ಲಿ ಸೋಮಲಾಪುರ ಅಂತೇಳ್ಬಿಟ್ಟು ಅಲ್ಲಿ ಎಷ್ಟು ಜನಕ್ಕೆ SC/ST ಜನಕ್ಕೆ ಈಗಲೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲೆಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, 100 ಎಕರೆ ರಿಜಿಸ್ಟರ್ಗಳು ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಗಂಟವಾರಂಪಲ್ಲಿಯಲ್ಲಿ ಈಗ ಆ ಶಿವಾರೆಡ್ಡಿ ಅನ್ನೋರ ಜಮೀನನ್ನ ಇದರಲ್ಲಿ ಸೆಷನ್ನಲ್ಲೂ ಕೂಡ ಇದು ಸರ್ಕಾರದ ಆಸ್ತಿ ಅಂತ ಮುಟ್ಗೋಲು ಹಾಕ್ಕೊಬೇಕು ಅಂತ ಅವರೇ ಕ್ವಶನ್ ಹಾಕಿದರು. ಮತ್ತು ಅವರೇ ಬ್ಲ್ಯಾಕ್ ಮೇಲ್ ಮಾಡಿ ಆ ಜಮೀನು ಅವ್ರ ಪತ್ನಿ ಹೆಸರಲ್ಲಿ, ಅವ್ರ ಮಗಳ ಹೆಸರಲ್ಲಿ, ಅಳಿನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನು ಅನೇಕ ಇದ್ರ ಹತ್ರ ರಾಜಶೇರ್ ಹತ್ರ ಜಮೀನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಕೊತ್ಕೋಟ್ ಹತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಎಲ್ಲ ಬೇನಾಮಿ ಆಸ್ತಿಗಳನ್ನು, ಗೋಮಾಳಗಳನ್ನು ಗ್ರ್ಯಾಂಟ್ ಮಾಡಿಸೋದು, ಮತ್ತು ಅವ್ರಿಗೆ ಬೇಕಾದವ್ರು ಗ್ರ್ಯಾಂಟ್ ಮಾಡಿಸೋದು. ಅದನ್ನು ಲೀಸ್ ಪೀರಿಯಡ್ ಮುಗಿದೇನೆ ಅದನ್ನು ಇವರೇ ರಿಜಿಸ್ಟರ್ಗಳು ಮಾಡ್ಕೊಳ್ಳೋದು ಇವೆಲ್ಲ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಬರುತ್ತೆ. ಮತ್ತು KDBಯಲ್ಲೂ ಕೂಡ ಇದಕ್ಕೆಲ್ಲ ರೇಟ್ ಫಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದೆಲ್ಲ ಮುಂದೆ ಹೋರಾಟ ಆಗುತ್ತೆ. ಅವೆಲ್ಲ ಕೂಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ, ನಮ್ಮ ಜನನೂ ಸುಮ್ಮನೆ ಇರಲ್ಲ. ಬಾಗೇಪಲ್ಲಿ ಜನ ಇದೆಲ್ಲ ಎಚ್ಚೆತ್ಕೋತಾರೆ. ಇವತ್ತು ಜನಕ್ಕೆ ಎಷ್ಟು 100 ಎಕರೆ, ಅದು ಅಷ್ಟಿಷ್ಟೆಲ್ಲ 100 ಎಕರೆ ಅವ್ರು ಮೋಸ ಮಾಡಿದ್ದಾರೆ. ಇವತ್ತು ಅವ್ರು ಮೋಸ ಮಾಡಿರೋದಕ್ಕೆ ಜನ ಯಾವ ರೀತಿ ಶಾಪ ಹಾಕಿದ್ರು, ಇವತ್ತು ಅವ್ರಿಗೆ ಕೋರ್ಟಲ್ಲಿ ನಮ್ಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇದ್ದೀನಿ.
ಸರ್ ಒಟ್ಟಾರೆಯಾಗಿ ಸತತವಾಗಿ ಎರಡು ವರ್ಷದಿಂದ ಹೈಕೋರ್ಟಲ್ಲಿ ಒಂದು ಇದು ಮಾಡ್ಕೊತಿದ್ರಿ. ಬಟ್ ಈಗ ಕರೆಕ್ಟಾಗಿ ನಿನ್ನೆ ಒಂದು ಸ್ವಲ್ಪ ದಾಖಲೆ ಸಮೇತ ನೀವು ಶಾಸಕ ಸುಬ್ಬಾರೆಡ್ಡಿನ ಹಿಂದೆ ಇದು ಮಾಡಿದ್ದಾರೆ. ಸೊ ತಮಗೆ ಇಲ್ಲಿ ಬಾಗೇಪಲ್ಲಿಯಲ್ಲಿ ಯಾವ ಥರ ಒಂದು ಸಂತಸ ಸಂಭ್ರಮ ಆಗಿದೆ ಮತ್ತು ಅವರ ಭ್ರಷ್ಟಾಚಾರದಲ್ಲಿ ಸುಬ್ಬಾರೆಡ್ಡಿ ಹೇಳ್ಬೋದು ಅಂತ ಸರ್? ನೋಡಿ, ನಾನು ಚುನಾವಣೆ 2023ರಲ್ಲಿ ನಡೀತು. ನಾನು ಯಾವುದೇ ಚುನಾವಣೆ ಮತ್ತೆ ನಿಂತ್ಕೋಬೇಕು ಮತ್ತೆ ಇದು ಮಾಡಬೇಕು ಅನ್ನೋ ಮಟ್ಟದಲ್ಲಿ ನಾನೇನು ತರಾತುರಿಯಲ್ಲಿ ಮಾಡಿದ್ದೇನೂ ಇಲ್ಲ. ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ. ಇವತ್ತು ಅದೇನು ನ್ಯಾಯಾಲಯ ತೀರ್ಪು ಕೊಡುತ್ತೋ, ಇವತ್ತೇನು ಅವರು ಮುಂದೆ ಸ್ಟೆಪ್ ತೊಗೊಳ್ತಾರೋ ನಾವು ಕೂಡ ಅದನ್ನೆಲ್ಲ ತಗೊಳ್ಳೋಕೆ ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಸರ್ಕಾರ ಯಾವ ರೀತಿ ಮುಳುಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಜನಕ್ಕೆ ಯಾವ ರೀತಿ ಗ್ಯಾರಂಟಿ ಬಗ್ಗೆಗಳು ಅಂತೇಳಿ ಇವತ್ತು ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊರೆ ಹಾಕಿದ್ದಾರೆ ಅಂತ ಕೊಟ್ಟಿದೆ. ಅದೇ ರೀತಿ ಇಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋದೆ, ಸುಬ್ಬಾರೆಡ್ಡಿಯವರು ಶಾಸಕರಾಗಿ ಏನು ಕಳೆದ ಒಂದು 12-13 ವರ್ಷದಿಂದ ಯಾವುದೇ ಒಂದು ರಸ್ತೆ ಆಗಲಿ, ಚರಂಡಿ ಆಗಲಿ, ಕುಡಿಯೋ ನೀರಾಗಲಿ ಯಾರಿಗಾದರೂ ಏನೋ ಕೊಟ್ಟಿದ್ದಾರೆ. ಅವ್ರಿಗೆ ಮಾಡ್ಕೊಂಡಿರೋದು ಏನಂದರೆ ಅವ್ರಿಗೆ ಬೇಕಾದವ್ರಿಗೆ ಏನೋ ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಗ್ರ್ಯಾಂಟ್ಗಳು ಮಾಡಿಸಿದ್ದಾರೆ. ಇನ್ನು ಅನೇಕ ರೈತರು ಗ್ರ್ಯಾಂಟ್ ಪಾಪ 53 ಹಾಕ್ಕೊಂಡಿರೋರು ತಹಶೀಲ್ದಾರ್ ಆಫೀಸ್ ಅಲಿತಾನೇ ಇದ್ದಾರೆ. ಆದರೆ ಇವರೆಲ್ಲ ಒತ್ತಡಗಳು ಹಾಕ್ಬಿಟ್ಟು ಇವರೆಲ್ಲ ಅವ್ರ ಪಾರ್ಟಿಯವ್ರಿಗೆ, ಅವ್ರಿಗೆ ಬೇಕಾದವ್ರಿಗೆ ಮಾತ್ರ, ಅವ್ರ ಪಾರ್ಟಿಯವ್ರಿಗಂದ್ರೂ ಪಾಪ ಎಲ್ಲರೂ ಸಾಮಾನ್ಯರಿಗೆ, ಜನಸಾಮಾನ್ಯರಿಗಿಲ್ಲ, ಕಾರ್ಯಕರ್ತರಿಗಿಲ್ಲ, ಇವ್ರಿಗೆ ಬೇಕಾದವ್ರಿಗೆ ಮಾತ್ರ ಗ್ರ್ಯಾಂಟ್ ಮಾಡಿಸಿದರೆ, ಇವ್ರಿಗೆ ಬೇಕಾದವ್ರಿಗೆ ಮಾತ್ರ ಅವರಿಂದ ಇವರೇ ಅದು ಜಮೀನನ್ನು ತೊಗೊಂಡಿದ್ದಾರೆ. ಇದೆಲ್ಲ ಮುಂದೊಂದು ದಿನಗಳಲ್ಲೆಲ್ಲ ಜಾರಿಯಾಗಿ ಎಲ್ಲ ಕೂಡ ಆನ್ಲೈನಲ್ಲೇ ಸಿಗುತ್ತೆ. ಜನರಿಗೇನು ಇವತ್ತೇನು ತಿಳುವಳಿಕೆ ಇದ್ದಾರೆ ಬಾಗೇಪಲ್ಲಿ ಜನ ಇವತ್ತು ಎಲ್ರಿಗೂ ಗೊತ್ತು, ನನಗಿಂತ ಮೊದಲು. ಯಾಕೆಂದರೆ ನಾನು ಇವತ್ತೇನು ಕೇಸ್ ಹಾಕಿದ್ದೇನೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ನನಗೆ ಗೊತ್ತಿರಲ್ಲ, ನೆನ್ನೆ ಜಡ್ಜ್ಮೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಾಗೇಪಲ್ಲಿಂದನೇ ಫೋನ್ ಮಾಡಿದ್ದಾರೆ ನನಗೆ, ಇವತ್ತೇ ಜಡ್ಜ್ಮೆಂಟ್ ಇದೆ ನಿಮ್ಮದು ಅಂತ. ಸರ್, ಈಗ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಮಾತ್ರ ಅಕ್ರಮ ಮಾಡಿದ್ದಾರೆ, ಇಲ್ಲ ಜಿಲ್ಲೆಯಾದ್ಯಂತ ಏನಾದರೂ ಅಕ್ರಮ ಮಾಡಿದಾರ ಅಂತ ಸರ್? ಇಡೀ ಬೆಂಗಳೂರು ಡಿಸ್ಟಿಕ್ಕಲ್ಲೇ ಮಾಡಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಗ್ರಾಮಾಂತರದಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು, ಅನೇಕ ಮಾಡಿದ್ದಾರೆ. ಇನ್ನು ಬೇರೆ ಕಡೆನೂ ಮಾಡಿದ್ದಾರೆ ಅವರು. ಬೆಂಗಳೂರು ಗ್ರಾಮಾಂತರದಲ್ಲಿ ಅನೇಕ ಹೊಸಕೋಟೆ ಇರ್ಬೋದು, ಅನೇಕ ಅದು ಕೂಡ ಅಪ್ಡೇಟಲ್ಲಿದೆ. ಇವತ್ತು ಬೆಂಗಳೂರಲ್ಲಿ ಅನೇಕ ಬೇನಾಮಿ ಬಾರ್ಗಳಿದ್ದಾವೆ. ಅವರು ಏನು ಮ್ಯಾನೇಜರ್ಗಳ ಹೆಸರಲ್ಲಿ ಇರ್ಬೋದು, ಇನ್ನೊಬ್ಬರ ಹೆಸರಲ್ಲಿ ಅನೇಕ ಇದ್ದಾವೆ. ಅದು ಕರೆಕ್ಟಾಗಿ ಈಗಾಗಲೇ ಇ.ಡಿ ಅವರು ಕೂಡ ಅದನ್ನು ತನಿಖೆ ಮಾಡಿದರು. ಇನ್ನು ಮುಂದೆ ಅದನ್ನು ಈಚೆಗೆ ಬಂದಿಲ್ಲ. ಯಾವ ರೀತಿ ತನಿಖೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅದು ಹೋಗ್ತಾ ಗೊತ್ತಾಗ್ತಾ ಇದೆ. ಇಲ್ಲೂ ಕೂಡ ಬಾಗೇಪಲ್ಲಿ ಅನೇಕ ಜನದ ಹೆಸರಲ್ಲಿ ಬೇನಾಮಿ ಆಸ್ತಿ ಇಟ್ಟಿದ್ದಾರೆ ಅವರೆಲ್ಲ. ಮುಂದೆ ತನಿಖೆ ಆದಾಗ ಗೊತ್ತಾಗ್ತೈತೆ, ನಾವೆಲ್ಲ ಏನು ಮಾಡಿ. ಸತತವಾಗಿ ಬಾಗೇಪಲ್ಲಿಯಲ್ಲಿ ಇನ್ನೂ ನೀವು ಅವರ ಭ್ರಷ್ಟಾಚಾರಗಳನ್ನು ಒಂದು ಕೈಗೆತ್ಕೊಳ್ಳಿ ಏನಾದರೂ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಅವಕಾಶಗಳು ಇರುತ್ತಾ ಅಂತ ಸರ್ ತಮ್ಮಲ್ಲಿ? ಅಲ್ಲ, ಈಗಾಗಲೇ ನಾವು ಅವ್ರ ಅಪ್ಡೇಟಲ್ಲಿ ಇರ್ತಕ್ಕಂಥದ್ದು ಮಾತ್ರ ಕೋರ್ಟಿಗೆ ಸಲ್ಲಿಸಿದ್ದೀವಿ. ಅದನ್ನು ಸಾಕು ನಮಗೆ, ಇನ್ನೇನು ಜಾಸ್ತಿ ಬೇಡ. ಈಗ ಎಷ್ಟು ನಾವು ತಗೊಂಡೋದ್ರೂ ಕೂಡ ಅಷ್ಟೇ, ನ್ಯಾಯಾಲಯದಲ್ಲಿ ಒಂದು ತಪ್ಪು ಮಾಡಿದ್ರು 100 ತಪ್ಪು ಮಾಡಿದ್ರು ಒಂದೇ ತಪ್ಪಿಗೆ ಎಲ್ಲ ಒಂದೇ ಪನಿಷ್ಮೆಂಟೇ ಬರೋದು. ಆ ರೀತಿ ಇವತ್ತೇನು ಅವ್ರು ಮಾಡಿರ್ತಕ್ಕಂಥ ಈಗಾಗಲೇ 12-13 ಎವಿಡೆನ್ಸ್ ಇತ್ತು ನಮ್ಮ ಹತ್ರ, ಅದೆಲ್ಲ ಪ್ರೂಫ್ ಆಗಿದೆ, ಅವರೇ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ. ಇವತ್ತು ಅದನ್ನು ಸಂಪೂರ್ಣವಾಗಿ ಜನತೆಗೆ ಬಿಟ್ಟಿರೋದು. ಇನ್ನು ಯಾವುದೇ ಕಾರಣಕ್ಕೂ ಬಾಗೇಪಲ್ಲಿ ಜನತೆ ಇವತ್ತೇನು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಶಾಸಕರು ಹೋಗಬೇಕು ಅಂತ ಅನೇಕ ಜನ ನನ್ನ ಹತ್ರ ಅಳಲು ತೋಡ್ಕೊತಾ ಇದ್ದರು. ಇವತ್ತು ಆ ಭಗವಂತ ಕೂಡ ಆಶೀರ್ವಾದ ಮಾಡಿದ್ದಾನೆ. ಆ ಭಗವಂತ ನಿನ್ನೆ ಶಿವರಾತ್ರಿ ದಿನ ಆ ಶಿವನೇ ಆಶೀರ್ವಾದ ಮಾಡಿ ಈ ಒಂದು ಆದೇಶ ಬಂದಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ನಮ್ಮೆಲ್ಲ ಜನರ ಮಧ್ಯೆ ಚರ್ಚೆ ಮಾಡಿ, ನಮ್ಮ ಸೀನಿಯರ್ ಅಡ್ವೊಕೇಟ್ ಹತ್ರ ಚರ್ಚೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡ್ತೀವಿ. ಸೊ ಒಟ್ಟಾರೆಯಾಗಿ ಇದು ಪರಾಜಿತ ಅಭ್ಯರ್ಥಿ ಸಿ ಮುನ್ರಾಜ್ ಅವರನ್ನು ಹೇಳಿಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇವರ ಬಹುಶಃ ಕ್ಷೇತ್ರದ ಜನತೆ ಒಂದು ನಿರ್ಣಯ ಕೊಡ್ತಾರೆ ಅಂತ ಹೇಳಿರೋದು. ಇನ್ನು ಬಾಗೇಪಲ್ಲಿಯಿಂದ ಶ್ರೀನಿವಾಸ್ ಎನ್, ರಾಜ್ ನ್ಯೂಸ್, ಚಿಕ್ಕಬಳ್ಳಾಪುರ.